ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಯೂಟ್ಯೂಬಲ್ಲೇ ಮೂರನೇ ವಿಡಿಯೋ ಆಗ್ತಾ ಇದೆ ಇದು. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೇಲ್ಕೋಟೆ ಹೋಗ್ತಾ ಇದ್ದೀವಿ. ಜರ್ನಿ ಸ್ಟಾರ್ಟ್ ಮಾಡಿ ಆಲ್ರೆಡಿ 1-2 ಅವರ್ಸ್ ಆಗ್ತಾ ಇದೆ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಸ್ನೇಹಿತನಾದಂಥ ಶಶಿಕುಮಾರ್ ಅವರು ಇಲ್ಲಿ ಒಳ್ಳೆ ಸ್ಪಾಟ್ ಸಿಕ್ಕಿದೆ. ಈಗ ಒಂದು ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಎಲ್ಲಿದ್ವಿ ಅಂದರೆ ಮಂಡ್ಯದಿಂದ ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದಿದ್ವಿ. ಇಲ್ಲೊಂದು ನಂದಿನಿ ಬೂತ್ ಇದೆ. ಇಲ್ಲಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಮುಂದೆ ಹೋಗ್ಬಿಡ್ತೀವಿ. ಒಂದು ನಂದಿನಿ ಬೂತಲ್ಲಿ ಟೀ ಕುಡಿದ್ವಿ. ಇವಾಗ ಮತ್ತೆ ಹೋಗ್ತೀವಿ. ಮ್ಯಾಪ್ ಆಗ್ಬಿಡೋದ ಇಲ್ಲೇ, ಆಮೇಲೆ ಮಿಸ್ ಆಯಿತು ಅಂದ್ರೆ ಅಣ್ಣ ಹಿಂಗೇನಾ ಸ್ಟ್ರೈಟಾ? ಸರಿ. ಸೊ ಸ್ನೇಹಿತರೆ, ನೋಡ್ಬೋದು ಸುತ್ತಮುತ್ತ ಎಲ್ಲ ಯಾವ ಥರ ಗ್ರೀನರಿ ಇದೆ ಅಂತ. ನಮ್ಮ ಕ್ಯಾಮ್ರಾಮನ್ ತೋರಿಸಿದ್ರೆ ನೋಡ್ತೀರಾ, ಇಲ್ಲಾಂದರೆ ಸ್ಕಿಪ್ ಮಾಡಬೇಕಷ್ಟೆ. ಇದೆಲ್ಲ ಎಡಿಟಿಂಗಲ್ಲಿ ಮಾಡಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಎತ್ತಿನ ಗಾಡಿಯವರು ಎಲ್ಲ ಇಲ್ಲೇ ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ ಈ ಥರ ನೋಡಿ ಆರಾಮಾಗಿ. ರೋಡ್ ಮಾತ್ರ ಸೂಪರಾಗಿ ಕಾಣ್ತಾ ಇದೆ. ಸೈಡಲ್ಲಿ ಹೊಲ ಗದ್ದೆಗಳಂತೂ ಹಸಿರಾಗಿ ಕಾಣ್ತಾ ಇದೆ. ಅದ್ರ ಮಧ್ಯೆ ಚಂದವಾದ ರೋಡು. ನೋಡೋಣ, ಪೆಟ್ರೋಲು ಬ್ಲಿಂಕ್ ಆಗ್ತಾ ಇದೆ. ಇನ್ನೂ 25 ರೇಂಜ್ ತೋರಿಸ್ತಾ ಇದೆ. ಪೆಟ್ರೋಲ್ ಬಂಕ್ ಸಿಗುತ್ತೋ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ಈ ಕಡೆ. ನೋಡೋಣ, ಎಲ್ಲಾದರೂ ಸಿಕ್ಕರೆ ಹಾಕೊಂಡು ಹೋಗೋದು, ಇಲ್ಲಾಂದರೆ ತಳ್ಕೊಂಡು ಹೋಗೋದು ಅಂತ. ನಮ್ಮ ಶಶಿಕುಮಾರ್ ಅವರು ತಳ್ತಾರೆ ಹಿಂದೆಯಿಂದ. ಯಾರಪ್ಪ ಫೋನಲ್ಲಿ ಮಾತಾಡಿಕೊಂಡು. ಪೆಟ್ರೋಲ್ ಅಲ್ಲೇ ಹಾಕ್ಸ್ಬೇಕಿತ್ತು ನಾವು ಮಂಡ್ಯದಲ್ಲೇ. ಪೆಟ್ರೋಲು ಮೊದಲೇ ಸಿಟಿಯಲ್ಲೇ E20 ಅಂದರೆ ಈಥನಾಲೆಲ್ಲ ಮಿಕ್ಸ್ ಮಾಡಿಕೊಡ್ತಾರೆ. ಈ ಹಳ್ಳಿಗಳೆಲ್ಲ ನಂಬೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಯಾರು ಏನೋ ಪರ್ಮನೆಂಟ್ ಗಿರಾಕಿಗಳಿರಲ್ವಲ್ಲ, ಅದಕ್ಕೋಸ್ಕರ ಇವರು ಮಿಕ್ಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ನೋಡೋಣ, ಯಾವ ಥರ ಚೆನ್ನಾಗಿರೋ ಕಡೆ ಹಾಕ್ಸ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ. ಇಲ್ಲೆಲ್ಲ ತುಂಬ ಕಬ್ಬು ಹಾಕಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ತುಂಬ ಕಮ್ಮಿ, ಯಾಕಂದರೆ ನೀರು ಕಮ್ಮಿ ಅಲ್ವಾ. ಎಲ್ಲೆಲ್ಲಿ ನೀರು ಜಾಸ್ತಿ ಇದೆ ಅಲ್ಲೆಲ್ಲ ಕಬ್ಬು ಹಾಕ್ತಾರೆ. ಬಟ್ ಬೇರೆ ಕಡೆಯಲ್ಲೆಲ್ಲ ತೊಗರಿ ಮತ್ತು ಹೆಸರು, ಜೋಳ ಇದೆ ಜಾಸ್ತಿ. ಕಾವೇರಿ ನದಿ ಇರೋದ್ರಿಂದ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಥರ ಹಸಿರಾಗಿ ಕಾಣ್ತಾ ಇರೋದು. ನಮ್ಮ ಕಡೆನೂ ಇದ್ದಾವೆ ಭೀಮಾ. ನೋಡೋಲ್ಲ, ಇಲ್ಲಿ ಯಾವುದಾದ್ರೂ ಇದ್ದರೆ ಅಜ್ಜಿ ನೆನಪೇ ಬರಲಿಲ್ವಲ್ಲ. ಪುಳಿಯೋಗರೆ ಚೆನ್ನಾಗಿ ಸಿಗುತ್ತೆ ಅಂತ ರಿವ್ಯೂಸಲ್ಲಿ ಓದಿದ್ದೆ. ಯಾವ ಥರ ಈ ಕಡೆ ಓಕೆ ಫ್ರೆಂಡ್ಸ್, ಪೆಟ್ರೋಲ್ ಅಂತೂ ಹಾಕ್ಸಾಯ್ತು. ಇಲ್ಲೇ ಮುಂದೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಬರೋಷ್ಟರಲ್ಲೇ ಪೆಟ್ರೋಲ್ ಬಂಕ್ ಸಿಕ್ಕಾಯಿತು. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಎಂಗ್ಸೈಟಿ ಎಲ್ಲ ಕಮ್ಮಿ ಆಗಿಬಿಡ್ತು ಈಗ. ಓಕೆ, ಇವಾಗ ನೇಚರ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಪೆಟ್ರೋಲ್ ಇರೋದ್ರಿಂದ ಮಿಸ್ ಆದರೂ ಕೂಡ ವಾಪಸ್ ಬರ್ತೀವಿ ಮತ್ತೆ. ಇದೇ ಅಡ್ವಾಂಟೇಜ್ ನೋಡಿ, ಫ್ರೆಂಡ್ಸ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಇಲ್ಲ. ನೀನು ಎಷ್ಟೇ ಒಂದು 100 ಕಿಲೋಮೀಟ್ರ್ ಮುಂದೆ ಹೋಗಿ ಬಂದರೂ ಕೂಡ ಪ್ರಾಬ್ಲಮ್ ಇರೋಲ್ಲ. ಅದೇ ಫ್ಯಾಮಿಲಿ ಜೊತೆ ಯಾರಾದರೂ ಇದ್ದರೆ, ವಯಸ್ಸಾದವರು ಅಥವಾ ಮಕ್ಕಳು ಈ ಥರ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ರಿಸ್ಕ್ ತೊಗೊಳಕ್ಕಾಗಲ್ಲ ಫ್ಯಾಮಿಲಿ ಜೊತೆ. ಫ್ರೆಂಡ್ಸ್ ಇದ್ದರೆ ರಾತ್ರಿ ಇಲ್ಲೇ ಎಲ್ಲಾದರೂ ಮಲಗಿಬಿಡ್ಬೋದು ಕಾರಲ್ಲೇ. ಬಟ್ ಫ್ಯಾಮಿಲಿ ಇದ್ದಾಗ ಆ ಥರ ಸಾಧ್ಯನೇ ಇಲ್ಲ. ನಮ್ಮ ಮಚ್ಚ ಬರೀ ರೆಸೊಲ್ಯೂಷನಲ್ಲಿ ಫೋಕಸ್ ಮಾಡ್ತಾರೆ ಬೆಳಿಗ್ಗೆಯಿಂದ. ನೋಡ್ಬೋದು, ಇಲ್ಲೊಂದು ಚಿಕ್ಕ ಡ್ಯಾಮ್ ಇದೆ, ನೀರು ಹರಿತಾ ಇದೆ. ಅದಕ್ಕೋಸ್ಕರನೇ ಬಂದಿರೋದನ್ನು ಎಲ್ಲ ಕಿತ್ಕೊಂಡ್ಬಂದಿದೆ ಆಲ್ರೆಡಿ. ಕಾಂಕ್ರೀಟ್ ಇದ್ರೆ ಕೆಳಗಡೆ ಹೋಗ್ಬೇಕಂತೆ. ಸೊ ಫ್ರೆಂಡ್ಸ್, ನೋಡ್ಬೋದು ನೀರು ಹರಿತಾ ಇದೆ.
ಮೇಲ್ಕೋಟೆ ಇಲ್ಲಿಂದ 100 ಕಿಲೋಮೀಟ್ರ್ ಅಂತ ಅಲ್ಲಿ ಹುಡುಗರು ಹೇಳಿದ್ದಾರೆ. ನೋಡೋಣ, ಇನ್ನೂ ನಮಗೂ ಗೊತ್ತಿಲ್ಲ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್ ಯೋಗ ನರಸಿಂಹ ಸ್ವಾಮಿ ಟೆಂಪಲ್. ಪಾರ್ಕಿಂಗ್ ಎಲ್ಲಿ ಹುಡುಕ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ.